ಫಿಲಿಪ್ ಮತ್ತು ಅವನ ಗ್ಯಾಂಗ್ ಕಥೆ. ಗೆಳೆಯರೇ, ಇಲ್ಲಿಯವರೆಗೆ ನಾವು ನೋಡಿದ ಹಾಗೆ ಫಿಲಿಪ್ ಮತ್ತು ಅವನ ಫ್ರೆಂಡ್ಸ್ ಮಾರ್ಕ್ ಮತ್ತು ಲೂಯಿಸ್ ಮೇಲೆ ಪಾಪ ಅಂತ ಮರುಕಪಟ್ಟು ತಮ್ಮ ಫ್ಯಾಮಿಲಿಯಲ್ಲೇ ಸೇರಿಸಿಕೊಳ್ಳುತ್ತಾರೆ. ಆದರೆ ಮಾರ್ಕ್ ಅನ್ನೋನೇ ಫಿಲಿಪ್ ತಮ್ಮನನ್ನು ಕೊಲ್ಲೋಕೆ ಟ್ರೈ ಮಾಡಿದ್ದ ಅಂತ ಆ ಅಮಾಯಕರಿಗೆ ಗೊತ್ತಿರಲಿಲ್ಲ. ಆಮೇಲೆ ಅವರೆಲ್ಲ ಆರಾಮವಾಗಿ ಒಟ್ಟಿಗೆ ಇರೋಕೆ ಶುರು ಮಾಡ್ತಾರೆ. ಆದರೆ ಒಂದು ದಿನ ಮಾರ್ಕ್ ಮನೆಯ ಸಾಮಾನುಗಳನ್ನು ಚೆಕ್ ಮಾಡುವಾಗ ಅವನ ಕೈಗೆ ಮೈಕ್ನ ಒಂದು ಫೋಟೋ ಸಿಗುತ್ತೆ. ಅದರಲ್ಲಿ ಅವನ ಜೊತೆ ಬೇರೆಯವರು ಕೂಡ ಇರೋದನ್ನು ನೋಡಿ ಮಾರ್ಕ್ಗೆ ಮೈಕೈ ಎಲ್ಲ ಉರಿದು ಹೋಗುತ್ತೆ. ಕೋಪದಲ್ಲಿ ಹುಚ್ಚನಾದ ಮಾರ್ಕ್ ಫಿಲಿಪ್ ಮತ್ತು ಅವನ ಟೀಮ್ನವರನ್ನು ಮುಗಿಸೋಕೆ ಪ್ಲಾನ್ ಮಾಡ್ತಾನೆ. ಅಷ್ಟರಲ್ಲಿ ಫಿಲಿಪ್ ಮತ್ತು ಅವನ ಫ್ರೆಂಡ್ಸ್ ಚಾನ್ಸ್ ನೋಡಿ ಒಂದು ವ್ಯಾನ್ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದರೆ ಮಾರ್ಕ್ ಗನ್ ತಗೊಂಡು ಅವರ ಮುಂದೆ ಅಡ್ಡ ಬಂದು ನಿಲ್ತಾನೆ. ಇದನ್ನು ನೋಡಿ ಟಾಡ್ ಸಖತ್ ಭಯ ಬಿದ್ದು ಬಿಡ್ತಾನೆ. ಗಾಬರಿಯಲ್ಲಿ ಗಾಡಿನ ಅವನ ಮೇಲೆ ಹತ್ತಿಸಿಬಿಡ್ತಾನೆ. ಮಾರ್ಕ್ನನ್ನು ತುಳಿದುಕೊಂಡು ಅವರು ಅಲ್ಲಿಂದ ಕಾಲ್ಕಿತ್ತುತ್ತಾರೆ. ಸ್ವಲ್ಪ ದೂರ ಹೋದ ಮೇಲೆ ಅವರ ಗಾಡಿಯ ಪೆಟ್ರೋಲ್ ಖಾಲಿಯಾಗುತ್ತೆ. ಅದಕ್ಕೆ ಅವರು ಅಲ್ಲೇ ಇದ್ದ ಒಂದು ಮನೆಯಲ್ಲಿ ಉಳ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಮಾರ್ಕ್ ಇನ್ನೂ ಸತ್ತಿಲ್ಲ, ಬದುಕಿರಬಹುದು ಅಂತ ಅವರಿಗೆ ಸಂಶಯ ಇರುತ್ತೆ. ಇದನ್ನು ಕನ್ಫರ್ಮ್ ಮಾಡಿಕೊಳ್ಳೋಕೆ ಫಿಲಿಪ್ ವಾಪಸ್ ಹೋಗಿ ನೋಡ್ತಾನೆ. ಅಲ್ಲಿ ಮಾರ್ಕ್ ಹೆಣ ಬಿದ್ದಿರುತ್ತೆ. ಫಿಲಿಪ್ ಆ ಹೆಣದ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಅದನ್ನ ತಗೊಂಡು ಕಸದ ಬುಟ್ಟಿಗೆ ಎಸೆದು ಬಿಡ್ತಾನೆ. ಮನೆಗೆ ಬಂದು ಎಲ್ಲರಿಗೂ ಮಾರ್ಕ್ ಕಥೆ ಮುಗೀತು, ಅವನು ಸತ್ತಿದ್ದಾನೆ ಅಂತ ಹೇಳ್ತಾನೆ. ಆದರೆ ಟಾಡ್ಗೆ ಇದು ಕೇಳಿ ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಅವನು ಲೈಫ್ನಲ್ಲಿ ಯಾರನ್ನೂ ಕೊಂದಿರಲಿಲ್ಲ. ಅವನನ್ನು ಸಮಾಧಾನ ಮಾಡೋಕೆ ಫಿಲಿಪ್ ಒಂದು ಸುಳ್ಳು ಹೇಳ್ತಾನೆ, ಮಾರ್ಕ್ ಇನ್ನೂ ಬದುಕಿದ್ದಾನೆ ಅಂತ ನಾಟಕ ಮಾಡ್ತಾನೆ. ಆದರೆ ಆಮೇಲೆ ಟಾಡ್ಗೆ ಅಸಲಿ ಮ್ಯಾಟರ್ ಗೊತ್ತಾಗುತ್ತೆ, ಫಿಲಿಪ್ ಸುಳ್ಳು ಹೇಳ್ತಿದ್ದಾನೆ ಅಂತ. ಆಮೇಲೆ ಅವರೆಲ್ಲ ವಾಪಸ್ ಅದೇ ಮನೆಗೆ ಹೋಗ್ತಾರೆ. ಆದರೆ ಅಲ್ಲಿ ಹೋಗಿ ನೋಡಿದರೆ ಫಿಲಿಪ್ ಯಾವ ಕಸದ ಬುಟ್ಟಿಯಲ್ಲಿ ಮಾರ್ಕ್ನನ್ನು ಹಾಕಿದ್ದನೋ ಆ ಕಸದ ಬುಟ್ಟಿನೇ ಅಲ್ಲಿ ಇರಲಿಲ್ಲ. ಅಂದ್ರೆ ಮಾರ್ಕ್ ನಿಜವಾಗಿಯೂ ಬದುಕಿದ್ದಾನೆ, ಯಾವಾಗ ಬೇಕಾದರೂ ಸೇಡು ತೀರಿಸಿಕೊಳ್ಳೋಕೆ ಬರಬಹುದು ಅಂತ ಅವರೆಲ್ಲ ಫುಲ್ ಬೆದರಿ ಹೋಗ್ತಾರೆ. ಭಯಕ್ಕೆ ಅವರಿಗೆ ರಾತ್ರಿ ನಿದ್ದೆ ಕೂಡ ಬರಲ್ಲ. ಆಮೇಲೆ ಅವರು ಮನೆಯಲ್ಲೆಲ್ಲ ಸೆಕ್ಯೂರಿಟಿ ಅಲಾರಾಂ ಹಾಕ್ತಾರೆ, ಕೊರಳಲ್ಲಿ ಸೀಟಿ ಹಾಕೊಂಡು ಓಡಾಡ್ತಾರೆ. ಅಷ್ಟೇ ಅಲ್ಲದೆ ಮನೆ ಮುಂದೆ ಲ್ಯಾಂಡ್ ಮೈನ್ಸ್ ಬಾಂಬ್ ಕೂಡ ಇಡ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಅವರ ಭಯ ಹೋಗಿರಲಿಲ್ಲ. ಮಾರ್ಕ್ ಯಾವಾಗ ಬರ್ತಾನೋ ಅಂತ ಅಂದುಕೊಂಡು ಕೊನೆಗೆ ಆ ಸಿಟಿನೇ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಎಲ್ಲಾ ಸಾಮಾನು ಪ್ಯಾಕ್ ಮಾಡಿಕೊಂಡು ಹೊಸ ಜಾಗಕ್ಕೆ ಹೊರಡ್ತಾರೆ. ದಾರಿಯಲ್ಲಿ ಫಿಲಿಪ್ ವಾಕಿ ಟಾಕಿಯಲ್ಲಿ ಎಲ್ಲರ ತಲೆ ತಿನ್ನುತ್ತಿರುತ್ತಾನೆ, ಪಕಾಯಿಸುತ್ತಿರುತ್ತಾನೆ. ಅದಕ್ಕೆ ಬೇಸತ್ತು ಎರಿಕಾ ಕಾರಲ್ಲಿ ಸೆಲ್ಫ್ ಡ್ರೈವಿಂಗ್ ಮೋಡ್ ಆನ್ ಮಾಡಿ ಮಲಗಿಬಿಡ್ತಾಳೆ. ಅಷ್ಟರಲ್ಲಿ ಲೂಯಿಸ್ ಕಾರು ಕೆಟ್ಟು ನಿಂತಾಗ ಎರಿಕಾ ಕೆಳಗಿಳಿಯುತ್ತಾಳೆ. ಆದರೆ ಸೆಲ್ಫ್ ಡ್ರೈವಿಂಗ್ ಮೋಡ್ ಆಫ್ ಮಾಡೋಕೆ ಮರೆತು ಬಿಡ್ತಾಳೆ. ಕಾರು ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗುತ್ತೆ. ಎರಿಕಾ ಕಾರಿಗೆ ಬಾಯಿಗೆ ಬಂದ ಹಾಗೆ ಬೈದರೂ ಅದು ನಿಲ್ಲಲ್ಲ. ಕೋಪದಲ್ಲಿ ಅವಳು ಕುಡಿಯೋ ಬಾಟಲಿ ತೆಗೆಯುವಾಗ ಟಾಡ್ ಅಲ್ಲಿಗೆ ಬರ್ತಾನೆ. ಅವಳ ಬ್ಯಾಗ್ನಲ್ಲಿರೋ ಜೆಸನ್ ಅನ್ನೋ ಡಮ್ಮಿ ಬೊಂಬೆ ನೋಡಿ, ಇನ್ನೂ ಈ ಆಟದ ಬೊಂಬೆ ಇಟ್ಕೊಂಡು ತಿರುಗುತ್ತಿದ್ದೀಯಾ? ನಾನು ಅಷ್ಟೆಲ್ಲ ಸೇವೆ ಮಾಡ್ತಿದ್ರು ನಿನಗೆ ಇದು ಬೇಕಾ ಅಂತ ಕಿಂಡಲ್ ಮಾಡ್ತಾನೆ. ಅದಕ್ಕೆ ಎರಿಕಾ, ನಿನ್ನ ಈ ಸಣ್ಣ ಪುಟ್ಟ ಮಜಾ ನನಗೆ ಸಾಲಲ್ಲ, ಜೆಸನ್ ಹತ್ರ ಇದ್ದ ಆ ದಮ್ಮು ನಿನ್ನ ಹತ್ರ ಇಲ್ಲ ಅಂತ ಟಾಡ್ಗೆ ಅವಮಾನ ಮಾಡ್ತಾಳೆ. ಟಾಡ್ಗೆ ಇದು ಕೇಳಿ ಸಖತ್ ಬೇಜಾರಾಗುತ್ತೆ. ರಾತ್ರಿಯಾದ ಮೇಲೆ ಅವರೆಲ್ಲ ಒಂದು ಕಡೆ ರೆಸ್ಟ್ ಮಾಡ್ತಾರೆ. ಲೂಯಿಸ್ ತನ್ನ ಪ್ರೀತಿಯ ಬಗ್ಗೆ ಹೇಳ್ತಾನೆ. ಎಲ್ಲರೂ ಅವನಿಗೆ ಯಾವುದೋ ಚೈನೀಸ್ ಗರ್ಲ್ಫ್ರೆಂಡ್ ಇರಬಹುದು ಅನ್ಕೊಳ್ತಾರೆ. ಆದರೆ ಲೂಯಿಸ್ ತಾನು ಗೇ ಅಂತ ಹೇಳ್ತಾನೆ. ಇದು ಕೇಳಿ ಫಿಲಿಪ್ ಮುಖ ಸಿಂಡರಿಸಿಕೊಂಡು, ಇವನು ನಂಗೆ ಯಾವಾಗ ಗುಂಡಿ ಹಾಕ್ತಾನೋ ಅಂತ ಗಾಬರಿ ಆಗ್ತಾನೆ. ಮರುದಿನ ಬೆಳಿಗ್ಗೆ ಎಲ್ಲರೂ ಖುಷಿಯಾಗಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ತಾರೆ. ಆದರೆ ಅಲ್ಲಿ ಹೋಗಿ ನೋಡಿದರೆ ಆ ಸಿಟಿನೇ ಹಾಳಾಗಿ ಹೋಗಿರುತ್ತೆ. ಇದು ಹೇಗೆ ಆಯ್ತು ಅಂತ ಎಲ್ಲರೂ ಯೋಚಿಸುವಾಗ ಫಿಲಿಪ್ ಬಹುಶಃ ಸಿಡಿಲು ಬಡಿದಿರಬಹುದು ಅಥವಾ ಚಂಡಮಾರುತ ಬಂದಿರಬಹುದು ಅಂತ ಬುರುಡೆ ಬಿಡ್ತಾನೆ. ಆದ್ರೆ ಅಸಲಿ ವಿಷಯ ಏನಂದ್ರೆ, 2 ವರ್ಷದ ಹಿಂದೆ ಫಿಲಿಪ್ ಮಜಾ ಮಾಡೋಕೆ ಒಂದು ಪಟಾಕಿ ಫ್ಯಾಕ್ಟರಿಗೆ ಬೆಂಕಿ ಹಚ್ಚಿದ್ದ. ಅದರಿಂದ ಇಡೀ ಸಿಟಿನೇ ಸುಟ್ಟು ಕರಕಲಾಗಿರುತ್ತೆ. ಫಿಲಿಪ್, ಈ ಜಾಗ ನಮಗೆ ಬೇಡ, ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾನೆ. ಆದರೆ ಈಗ ಅವರ ಹತ್ತಿರ ಕೇವಲ 2 ಕಾರು ಉಳಿದಿರುತ್ತೆ. ಯಾಕಂದ್ರೆ ಗೇಲ್ ಮತ್ತು ಮೆಲಿಸಾ ಅವರ ಕಾರು ಕೂಡ ದಾರಿಯಲ್ಲೇ ಕೆಟ್ಟು ಹೋಗಿರುತ್ತೆ. ಅಷ್ಟರಲ್ಲಿ ಸಮಯ ಮಿಂಚಿ ಹೋಗಿತ್ತು. ಅವರ ಹತ್ತಿರ ಕೇವಲ ಒಂದು ಹಳೆ ಕಪ್ಪು ವ್ಯಾನ್ ಮತ್ತು ಒಂದು ಬಸ್ ಮಾತ್ರ ಉಳಿದಿತ್ತು. ಆದರೆ ಯಾರಿಗೂ ಫಿಲಿಪ್ ಜೊತೆ ಪ್ರಯಾಣ ಬೆಳೆಸಲು ಇಷ್ಟವಿರಲಿಲ್ಲ. ಹಾಗಾಗಿ ಅವರೆಲ್ಲರೂ ಕಪ್ಪು ವ್ಯಾನ್ ಹತ್ತಿದರು. ಆದರೆ ಅವರ ಹಣೆಬರಹ ನೋಡಿ ಆ ವ್ಯಾನ್ ಕೂಡ ಸ್ಟಾರ್ಟ್ ಆಗಲೇ ಇಲ್ಲ. ಬೇರೆ ದಾರಿ ಇಲ್ಲದೆ ಅವರೆಲ್ಲರೂ ಅನಿವಾರ್ಯವಾಗಿ ಫಿಲಿಪ್ ಜೊತೆಯೇ ಬಸ್ಸಿನಲ್ಲಿ ಕೂರಬೇಕಾಯಿತು. ಇದರಿಂದ ಯಾರಿಗೂ ಅಷ್ಟಾಗಿ ಖುಷಿಯೇ ಇರಲಿಲ್ಲ. ಸ್ವಲ್ಪ ದೂರ ಹೋದ ಮೇಲೆ ಆ ಬಸ್ಸಿನ ಡೀಸೆಲ್ ಕೂಡ ಖಾಲಿಯಾಗಿ ಹೋಯಿತು. ಆ ಹಾಳು ಸುರಿಯುವ ಬಿಸಿಲಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಅವರೆಲ್ಲರೂ ಕಾಲುನಡಿಗೆಯಲ್ಲೇ ಹೊರಡಬೇಕಾಯಿತು. ಗೇಲ್ ಅಕ್ಕನಿಗಂತೂ ಇದು ಚೂರು ಇಷ್ಟವಾಗದೆ ಫಿಲಿಪ್ನ ಮನಬಂದಂತೆ ಬೈಯಲು ಶುರು ಮಾಡಿದಳು.
ಅಷ್ಟರಲ್ಲಿ ಅವರಿಗೊಂದು ವಿಚಿತ್ರ ಸದ್ದು ಕೇಳಿಸಿತು. ಎಲ್ಲರೂ ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಎರಿಕಾಳ ಸೆಲ್ಫ್ ಡ್ರೈವಿಂಗ್ ಕಾರ್, ತಾನಾಗಿಯೇ ಚಲಿಸುವ ಕಾರು ಬರುತ್ತಿತ್ತು. ಎಲ್ಲರೂ ಅದನ್ನು ನಿಲ್ಲಿಸಲು ಟ್ರೈ ಮಾಡಿದರು, ಆದರೆ ಅದು ನಿಲ್ಲಲೇ ಇಲ್ಲ. ಕೆಲವು ಗಂಟೆಗಳ ನಡಿಗೆಯ ನಂತರ ಅವರು ಒಂದು ಫರ್ನಿಚರ್ ಅಂಗಡಿಯ ಮುಂದೆ ಬಂದು ನಿಂತರು. ಯಾರಪ್ಪ ಈ ಹಾಳು ಜಾಗದಲ್ಲಿ ಸೋಫಾ ಸೆಟ್ ಕೊಳ್ಳೋರು ಅಂತ ಅಂದುಕೊಂಡರು. ಆದರೆ ಒಳಗೆ ಹೋದ ಮೇಲೆ ಆ ಜಾಗ ಅಷ್ಟೇನೂ ಕೆಟ್ಟದಾಗಿರಲಿಲ್ಲ. ಅಲ್ಲಿ ಹೋದ ಮೇಲೆ ಮುಂದೆ ಎಲ್ಲಿಗೆ ಹೋಗಬೇಕು ಅಂತ ದೊಡ್ಡ ಪಂಚಾಯಿತಿಯೇ ಶುರುವಾಯಿತು. ವೆಂಕೂವರ್ ಹೋಗಬೇಕಾ ಅಥವಾ ಹಾಲಿವುಡ್ಗ ಅಂತ ಚರ್ಚೆ ನಡೆಯಿತು. ಆಗ ಲೂಯಿಸ್ ಅಣ್ಣ ಬಾಯಿ ಬಿಟ್ಟು, ನಮಗೆ ತಿನ್ನೋಕೆ ಕುಡಿಯೋಕೆ ತೊಂದರೆ ಆಗಬಾರದು ಅಂದ್ರೆ ಯಾವುದಾದರೂ ದಿನಸಿ ಅಂಗಡಿ ಇರೋ ಕಡೆ ಹೋಗೋಣ ಅಂದ. ಅದಕ್ಕೆ ಎರಿಕಾ, ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ, ನಾನಂತೂ ಹೂಸ್ಟನ್ಗೆ ಹೋಗ್ತಿದ್ದೀನಿ ಅಂದಳು. ಅದನ್ನು ಕೇಳಿ ಎಲ್ಲರೂ ಕನ್ಫ್ಯೂಸ್ ಆದರು. ಅವಳನ್ನು ತಡೆಯಲು ಎಲ್ಲರೂ ಹಿಂದೆಯೇ ಓಡಿದರು. ಟಾಡ್ ಓಡಿ ಹೋಗಿ, ಲೇ ಚಿನ್ನ, ಕೆಳಗೆ ಇಳಿ, ನಿನಗೆ ಏಟಾಗುತ್ತೆ ಅಂದ. ಅದಕ್ಕೆ ಎರಿಕಾ, ಲೋ ದಪ್ಪಣ್ಣ, ಅಲ್ಲಿ ನೋಡು ನನಗೇನು ಕಾಣಿಸ್ತಿದೆ ಅಂತ ಅಂದಳು. ಟಾಡ್ ಅದನ್ನು ನೋಡಿ ಎಲ್ಲರನ್ನೂ ಕೂಗಿ ಕರೆದ. ಅಲ್ಲಿ ಗುಡ್ಡದ ಹಿಂದಿನಿಂದ ಒಂದು ಭರ್ಜರಿ ಬೆಳಕು ಬರುತ್ತಿತ್ತು. ಹತ್ತಿರ ಹೋಗಿ ನೋಡಿದರೆ ಇಡೀ ಬಿಲ್ಡಿಂಗ್ ದೀಪಗಳಿಂದ ಜಗಮಗಿಸುತ್ತಿತ್ತು. ಇನ್ನೂ ಯಾರೋ ಬದುಕಿದ್ದಾರೆ ಅನಿಸುತ್ತೆ, ಅವರೆಲ್ಲ ಇದರ ಒಳಗೆ ಇರಬಹುದು ಅಂತ ಅಂದುಕೊಂಡು ಸದ್ದಿಲ್ಲದೆ ಒಳಗೆ ಹೋದರು. ಒಳಗೆ ಹೋಗುತ್ತಿದ್ದಂತೆ ಎಸಿ ಗಾಳಿ ತಗುಲಿ ಅವರಿಗಂತೂ ಸ್ವರ್ಗವೇ ಕಂಡಂತಾಯಿತು. ಅತ್ತ ಮೆಲಿಸಾ ಸ್ವಿಚ್ ಬೋರ್ಡ್ ಹತ್ತಿರ ನಿಂತು ಲೈಟ್ ಆನ್ ಆಫ್ ಮಾಡುತ್ತಾ ಮಜಾ ಮಾಡುತ್ತಿದ್ದಳು. ನಂತರ ಅವರೆಲ್ಲ ಲಿಫ್ಟ್ ಹತ್ತಿದರು. ಅದರಲ್ಲಿ ಬರ್ತಿದ್ದ ಮ್ಯೂಸಿಕ್ ಕೇಳಿ ಎಂಜಾಯ್ ಮಾಡಿದರು. ಆಮೇಲೆ ಒಂದು ದೊಡ್ಡ ಲಾಂಜ್ಗೆ ಹೋದರು. ಅಲ್ಲಿ ಅವರಿಗೆ ಬೇಕಾದ ಎಲ್ಲಾ ಐಷಾರಾಮಿ ಸೌಲಭ್ಯಗಳು ಇದ್ದವು. ಫ್ರಿಡ್ಜ್ನಲ್ಲಿ ಊಟ ಕಂಡ ತಕ್ಷಣ ಫಿಲಿಪ್ಗೆ ಶಾಕ್ ಆಯಿತು. ಟಾಡ್ಗಂತೂ ಫುಲ್ ನಡುಕ ಶುರುವಾಯಿತು. ಅಷ್ಟರಲ್ಲಿ ಕ್ಯಾರಲ್ ಓಡಿ ಬಂದು ಒಂದು ಸೂಪರ್ ವಿಷಯ ತೋರಿಸಲು ಕರೆದಳು. ಅದು ಬೇರೇನೂ ಅಲ್ಲ, ಒಂದು ಟಾಯ್ಲೆಟ್. ಅವಳು ಫ್ಲಶ್ ಮಾಡಿದಾಗ ನೀರು ಗರಗರನೆ ಕೆಳಗೆ ಹೋಗಿದ್ದನ್ನು ನೋಡಿ ಅವರಿಗೂ ಕಣ್ಣೀರು ಬಂತು. ಫೈನಲಿ ನಮಗೆ ಒಂದು ಮನೆ ಸಿಕ್ತು ಅಂತ ಖುಷಿ ಪಟ್ಟರು. ಆದರೆ ಮನುಷ್ಯರೇ ಇಲ್ಲದೆ ಇವೆಲ್ಲ ಹೇಗೆ ಕೆಲಸ ಮಾಡ್ತಿವೆ ಅಂತ ಅವರ ಖಾಲಿ ಬುದ್ಧಿ ಓಡಿಸಲು ಶುರು ಮಾಡಿದರು. ಲೂಯಿಸ್, ಲೋ ಮತಿಗೇಡಿಗಳೇ, ಇದು ಆಫೀಸ್ ಬಿಲ್ಡಿಂಗ್, ಇಲ್ಲಿ ಮನೆ ತರ ಫೀಲಿಂಗ್ ಹೆಂಗೆ ಬರುತ್ತೆ ಅಂದ. ಅದಕ್ಕೆ ಫಿಲಿಪ್, ಮಗನೇ, ಸಣ್ಣ ವಿಷಯ ಮಾತಾಡಬೇಡ, ನಾನು ಎಲ್ಲಿಗೆ ಹೋದ್ರೂ ಅದನ್ನೇ ಮನೆ ಮಾಡ್ಕೋತೀನಿ ಅಂದ. ಮರುದಿನ ಬೆಳಗ್ಗೆ ಪಾರ್ಕಿಂಗ್ನಲ್ಲಿ ಭರ್ಜರಿ ಸದ್ದು ಕೇಳಿಸಿತು. ಹೋಗಿ ನೋಡಿದರೆ ಫಿಲಿಪ್ ಇಡೀ ರಾತ್ರಿ ನಿದ್ದೆ ಮಾಡದೆ ಸಣ್ಣ ಮಕ್ಕಳ ಕಾರನ್ನ ಪಾರ್ಕಿಂಗ್ ತುಂಬಾ ಓಡಿಸುತ್ತಿದ್ದ. ಈ ಜಾಗ ನಂದು, ನೀವು ಬೇರೆ ಕಡೆ ನೋಡ್ಕೊಳ್ಳಿ ಅಂದ. ಎರಿಕಾ, ನೀನು ಒಬ್ಬನೇ ಇಡೀ ಫ್ಲೋರ್ನಲ್ಲಿ ಇರ್ತೀಯಾ ಅಂದಳು. ಅದಕ್ಕೆ ಅವನು, ಹೌದು, ಇಲ್ಲಿ 5 ಫ್ಲೋರ್ ಇದೆ, ನಿಮಗೆ ಇಷ್ಟ ಬಂದಿದ್ದನ್ನು ಆರಿಸಿಕೊಳ್ಳಿ. ನಾನು ಕ್ಯಾರಲ್ ಜೊತೆ ಇಲ್ಲೇ ಪಾರ್ಕಿಂಗ್ನಲ್ಲೇ ಇರ್ತೀನಿ ಅಂದ. ಗೇಲ್ 2ನೇ ಫ್ಲೋರ್ ತಗೊಂಡಳು. ಲೂಯಿಸ್ 3ನೇ ಫ್ಲೋರ್, ಎರಿಕಾ 4ನೇ ಫ್ಲೋರ್ ತಗೊಂಡರು. ನಾನು ಎರಿಕಾ ಜೊತೆ ಇರ್ತೀನಿ ಅಂದ ಟಾಡ್. ಆದರೆ ಅವಳು ಚಾನ್ಸೇ ಇಲ್ಲ ಅಂದಳು. ಸಿಟ್ಟಿಗೆದ್ದ ಟಾಡ್ ಮೆಲಿಸಾಳನ್ನು ಕರ್ಕೊಂಡು 5ನೇ ಫ್ಲೋರ್ಗೆ ಬೈಯುತ್ತಾ ಹೋದ. ಎಲ್ಲರೂ ಮಜಾ ಮಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಬಿಲ್ಡಿಂಗ್ ಕರೆಂಟ್ ಹೋಯಿತು. ಅನಿವಾರ್ಯವಾಗಿ ಬಿಸಿಯಾದ ಶಾಂಪೇನ್ ಕುಡಿಯಬೇಕಾಯಿತು. ಇತ್ತ ಫಿಲಿಪ್ ಎಲ್ಲ ಟೇಬಲ್ಗಳನ್ನು ಜೋಡಿಸಿ ಒಂದು ದೊಡ್ಡ ಡೈನಿಂಗ್ ಟೇಬಲ್ ಮಾಡಿದ. ಕ್ಯಾರಲ್ ಜೊತೆ ಮಾತನಾಡಲು ಒಂದು ದೊಡ್ಡ ಮೈಕ್ ಅಥವಾ ಭೂಪು ಬೇಕಾಯಿತು. ಅವರಿಬ್ಬರಿಗಂತೂ ಇದು ಫುಲ್ ಮಜಾ ಕೊಟ್ಟಿತ್ತು. ಮರುದಿನ ಬೆಳಗ್ಗೆ ಫಿಲಿಪ್ ಕರೆಂಟ್ ಸರಿ ಮಾಡಲು ಫ್ಯೂಸ್ ಬಾಕ್ಸ್ ಹತ್ತಿರ ಹೋದ. ಆದರೆ ಅವನಿಗೆ ಫ್ಯೂಸ್ ಬಗ್ಗೆ ಏನು ತಾನೇ ಗೊತ್ತು. ಅವನಿಗೆ ಏನು ಮಾಡಬೇಕೆಂದು ತಿಳಿಯದೆ ಹುಚ್ಚನಂತೆ ಅಡ್ಡಾದಿಡ್ಡಿ ಬಟನ್ಗಳನ್ನು ಒತ್ತಲು ಶುರು ಮಾಡುತ್ತಾನೆ. ಇನ್ನೊಂದೆಡೆ ಟಾಡ್ಗೆ ಸಿಕ್ಕ ಫ್ಲೋರ್ ಪೂರ್ತಿ ಖಾಲಿಯಾಗಿತ್ತು. ಅಲ್ಲಿ ಬಾತ್ರೂಮ್ ಇರಲಿ, ಬೇರೆ ಯಾವುದೇ ರೂಮ್ ಕೂಡ ಇರಲಿಲ್ಲ. ಅದಕ್ಕೆ ಸ್ನಾನ ಮಾಡಲು ಅವನೇ ಒಂದು ಬೌಂಡರಿ ಕಟ್ಟಿ ಶವರ್ಗೆ ಬದಲಾಗಿ ಬೆಂಕಿ ನಂದಿಸುವ ನೀರನ್ನು, ಫೈರ್ ಎಕ್ಸ್ಟಿಂಗ್ವಿಷರ್ ವಾಟರ್ ಬಳಸುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಎರಿಕಾ ಬಂದು, ನಾನು ಇನ್ಮುಂದೆ ನಿನ್ನ ಜೊತೆ ಇರಲ್ಲ ಎಂದು ಹೇಳಿ ಬ್ರೇಕಪ್ ಮಾಡಿಕೊಂಡು ಹೊರಟು ಹೋಗುತ್ತಾಳೆ. ಈ ವಿಷಯ ಟಾಡ್ಗೆ ಅರ್ಥವಾಗುವಷ್ಟರಲ್ಲಿ ಅಲ್ಲಿ ಕರೆಂಟ್ ಬರುತ್ತದೆ. ನಂತರ ಟಾಡ್ ಒಬ್ಬನೇ ಕುಳಿತಿದ್ದಾಗ ಫಿಲಿಪ್ ಅಲ್ಲಿಗೆ ಬರುತ್ತಾನೆ. ಅವನನ್ನು ನೋಡಿ ಟಾಡ್, ಎರಿಕಾ ನನ್ನ ಬಿಟ್ಟು ಹೋದಳು ಎಂದು ಅಳಲು ಶುರು ಮಾಡುತ್ತಾನೆ. ಫಿಲಿಪ್ ಏನಾದರೂ ಹೇಳುವಷ್ಟರಲ್ಲಿ ಕ್ಯಾರಲ್ ಚೀರುವ ಶಬ್ದ ಕೇಳಿಸುತ್ತದೆ. ಎಲ್ಲರೂ ಓಡಿ ಹೋಗಿ ನೋಡಿದರೆ ಕ್ಯಾರಲ್ ಮೇಲೆ ಒಂದು ದೊಡ್ಡ ಚುಮಾರ್ ಶ್ಯಾಂಡಲಿಯರ್ ಬೀಳುವುದರಲ್ಲಿತ್ತು. ಅವಳು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಳು. ಇದನ್ನು ನೋಡಿ ಗೇಲ್, ಈ ಬಿಲ್ಡಿಂಗ್ ನಾವು ಅಂದುಕೊಂಡ ಹಾಗೇ ಇಲ್ಲ ಎನ್ನುತ್ತಾಳೆ. ಆದರೆ ಫಿಲಿಪ್, ನಿನಗೇನಾದರೂ ಹುಚ್ಚ, ಇದು ಬರೀ ಆಕ್ಸಿಡೆಂಟ್ ಅಷ್ಟೇ ಎನ್ನುತ್ತಾನೆ. ಲೂಯಿಸ್ ಮಾತ್ರ, ಇಂತಹ ಅವಘಡಗಳು ಪದೇ ಪದೇ ನಡೆದರೆ ನಾವು ಇಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಎಚ್ಚರಿಸುತ್ತಾನೆ. ಎಲ್ಲರೂ ಹೋದ ಮೇಲೆ ಫಿಲಿಪ್ ಆ ಜುಮರನ್ನು ಹತ್ತಿರದಿಂದ ನೋಡಿದಾಗ ಅಲ್ಲಿ ವೈರ್ ಕಟ್ ಮಾಡಿದ ಗುರುತು ಇರುತ್ತದೆ. ಸೋಫಾ ಕೆಳಗೆ ವೈರ್ ಕಟರ್ ಕೂಡ ಸಿಗುತ್ತದೆ.
ಫಿಲಿಪ್ಗೆ ಲೂಯಿಸ್ ಮೇಲೆ ಅನುಮಾನ ಬರುತ್ತದೆ, ಯಾಕೆಂದರೆ ಅವನಿಗೆ ಇಲ್ಲಿರುವುದು ಮೊದಲೇ ಇಷ್ಟವಿರಲಿಲ್ಲ. ಅನುಮಾನ ಸಾಬೀತುಪಡಿಸಲು ಫಿಲಿಪ್ ಗುಟ್ಟಾಗಿ ಲೂಯಿಸ್ ಬಳಿ ಹೋಗಿ ಅವನ ಕಾಫಿಯಲ್ಲಿ ವೈರ್ ಕಟರ್ ಹಾಕಿ ಶಾಕ್ ಕೊಡುತ್ತಾನೆ. ಲೂಯಿಸ್, ಯಾಕೋ ನನ್ನ ಕಾಫಿಯಲ್ಲಿ ಇದನ್ನ ಹಾಕ್ತಿದ್ದೀಯಾ ಎಂದು ಕೇಳಿದಾಗ ಫಿಲಿಪ್, ಓಹೋ, ನಿನಗೆ ಇದರ ಹೆಸರು ವೈರ್ ಕಟರ್ ಅಂತ ಗೊತ್ತಾ? ಹಾಗಾದರೆ ಇದು ಏನು ಕೆಲಸ ಮಾಡುತ್ತೆ ಅಂತಾನೂ ಗೊತ್ತಿರುತ್ತೆ ಅಲ್ವಾ ಎನ್ನುತ್ತಾನೆ. ಲೂಯಿಸ್ ಏನು ಉತ್ತರ ಕೊಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಫಿಲಿಪ್ ಮನಸ್ಸಿನಲ್ಲೇ ಇವನ ಕಥೆ ಮುಗಿಸಲೇಬೇಕು ಎಂದು ಅಂದುಕೊಳ್ಳುತ್ತಾನೆ. ಮುಂದೆ ಲೂಯಿಸ್ ಟಾಯ್ಲೆಟ್ನಲ್ಲಿ ಇದ್ದಾಗ ಫಿಲಿಪ್ ಮತ್ತೆ ಅಲ್ಲಿಗೆ ಬಂದು ಹೆದರಿಸುತ್ತಾನೆ. ಇಲ್ಲಿ ಏನ್ ಮಾಡ್ತಿದ್ದೀಯಾ ಎಂದು ಕೇಳಿದಾಗ ಲೂಯಿಸ್, ಅಣ್ಣ, ನಾನು ಇಲ್ಲಿ ಕೆಲಸಕ್ಕೆ ಬಂದಿದ್ದೀನಿ, ಶಿಟಿಂಗ್, ನೆಮ್ಮದಿಯಾಗಿ ಇರಲು ಬಿಡು ಎನ್ನುತ್ತಾನೆ. ಫಿಲಿಪ್, ಸರಿ ಮಾಡು, ಆದರೆ ನನ್ನ ಕಣ್ಣು ನಿನ್ನ ಮೇಲೆಯೇ ಇದೆ, ನೆನಪಿಟ್ಟುಕೋ ಎನ್ನುತ್ತಾನೆ. ಆಮೇಲೆ ಟಾಡ್ ಮತ್ತು ಫಿಲಿಪ್ ಸ್ನಾನ ಮಾಡುವಾಗ ಹಠಾತ್ ನೀರು ನಿಂತು ಹೋಗುತ್ತದೆ. ಫಿಲಿಪ್ಗೆ ಇದು ಲೂಯಿಸ್ ಕೆಲಸವೇ ಇರಬೇಕು ಎಂದು ಅನ್ನಿಸುತ್ತದೆ. ಅವನಿಗೆ ಪಾಠ ಕಲಿಸಲು ಟಾಯ್ಲೆಟ್ಗೆ ಹೋದರೆ ಅವನು ಅಲ್ಲಿರಲಿಲ್ಲ. ಲಾಂಜ್ನಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಲೂಯಿಸ್ ಹತ್ತಿರ ಹೋಗಿ, ಲೇ, ಯಾಕೆ ಹೀಗೆ ಮಾಡ್ತಿದ್ದೀಯಾ? ನಿನಗೆ ಈ ಬಿಲ್ಡಿಂಗ್ ಇಷ್ಟವಿಲ್ಲದಿದ್ದರೆ ಇಲ್ಲಿಂದ ಹೋಗಬಹುದು ಎಂದು ರೇಗುತ್ತಾನೆ. ಅಷ್ಟರಲ್ಲಿ ಕ್ಯಾರಲ್ ಬಂದು ಫಿಲಿಪ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾಳೆ. ಲೂಯಿಸ್, ನಾನು ಏನೂ ತಪ್ಪು ಮಾಡಿಲ್ಲ ಎಂದು ವಾದಿಸುತ್ತಾನೆ. ಆಗ ಕ್ಯಾರಲ್, ಇದೆಲ್ಲ ಮಾಡಿದ್ದು ನಾನು ಎಂದು ಹೇಳಿ ಮುಖ ಮುಚ್ಚಿಕೊಂಡು ಓಡಿ ಹೋಗುತ್ತಾಳೆ. ಫಿಲಿಪ್ ಅವಳ ಹಿಂದೆ ಹೋಗಿ ಕಾರಣ ಕೇಳಿದಾಗ, ನನಗೆ ಈ ಬಿಲ್ಡಿಂಗ್ ಮನೆ ತರ ಅನಿಸುತ್ತಿಲ್ಲ, ನನಗೊಂದು ಒಳ್ಳೆ ಮನೆಯಲ್ಲಿ ಇರಬೇಕು ಅನಿಸುತ್ತಿದೆ ಎನ್ನುತ್ತಾಳೆ. ಫಿಲಿಪ್, ಇದನ್ನ ಮೊದಲೇ ಹೇಳಬೇಕಿತ್ತಲ್ಲ ಎಂದಾಗ, ನೀನು ಈ ಜಾಗ ನೋಡಿ ಫುಲ್ ಖುಷಿಯಾಗಿದ್ದೆ, ನಿನ್ನ ಮೂಡ್ ಹಾಳು ಮಾಡುವುದು ನನಗಿಷ್ಟವಿರಲಿಲ್ಲ ಎನ್ನುತ್ತಾಳೆ. ನಂತರ ಅವರಿಬ್ಬರು ಎಲ್ಲರಿಗೂ ಸತ್ಯ ಹೇಳುತ್ತಾರೆ. ಕ್ಯಾರಲ್ಗೆ ಕೂಡ ಉಳಿದವರಿಗೆ ಕೊಟ್ಟ ಹಾಗೆಯೇ ಶಿಕ್ಷೆ ನೀಡಲಾಗುತ್ತದೆ. ನಂತರ ಫಿಲಿಪ್ ಕ್ಯಾರಲ್ ಇಷ್ಟಪಡುವಂತೆಯೇ ಒಂದು ಮನೆಯನ್ನು ರೆಡಿ ಮಾಡಿ ತೋರಿಸುತ್ತಾನೆ. ಅವಳಿಗೆ ಅದು ತುಂಬಾ ಇಷ್ಟವಾಗುತ್ತದೆ. ಇನ್ನೊಂದೆಡೆ ಟಾಡ್ ಮೆಲಿಸಾಳನ್ನು ಹುಡುಕುತ್ತಾ ಬಿಲ್ಡಿಂಗ್ ಹಿಂದೆ ಹೋದಾಗ ಮೆಲಿಸಾ ತನ್ನ ಬಟ್ಟೆಗಳನ್ನು ಬಿಚ್ಚಿ ಸುಡುತ್ತಿರುತ್ತಾಳೆ. ಟಾಡ್, ಯಾಕೆ ಹೀಗೆ ಮಾಡ್ತಿದ್ದೀಯಾ ಎಂದು ಕೇಳಿದಾಗ, ನನಗೆ ಗೊತ್ತಿಲ್ಲ, ಆದರೆ ಈಗ ನಿನ್ನ ಮಗುವಿಗೆ ತಾಯಿಯಾಗಲು ನಾನು ರೆಡಿ ಅಂತ ಅನಿಸುತ್ತಿದೆ ಎನ್ನುತ್ತಾಳೆ. ಟಾಡ್ ಶಾಕ್ ಆಗಿ ಸುಮ್ಮನೆ ನಿಲ್ಲುತ್ತಾನೆ. ಕೊನೆಯಲ್ಲಿ ಫಿಲಿಪ್ ಲೂಯಿಸ್ ಹತ್ತಿರ ಕ್ಷಮೆ ಕೇಳಲು ಒಂದು ಕೆಟ್ಟ ಹಾಡನ್ನು ಹಾಡಲು ಶುರು ಮಾಡುತ್ತಾನೆ. ಲೂಯಿಸ್, ಸಾಕು ನಿಲ್ಲಿಸು ಮಾರೆ, ನಿನ್ನ ಹಾಡಿನ ಟಾರ್ಚರ್ ನನ್ನಿಂದ ತಡೆಯೋಕೆ ಆಗಲ್ಲ. ನನಗೆ ನನ್ನ ಬಾಯ್ಫ್ರೆಂಡ್ ನೆನಪಾಗುತ್ತಿದ್ದಾನೆ, ಇವತ್ತು ನಮ್ಮ ಅನಿವರ್ಸರಿ ಎನ್ನುತ್ತಾನೆ. ಫಿಲಿಪ್ ಬಿಡದೆ ಅನಿವರ್ಸರಿ ಹಾಡನ್ನು ಇನ್ನೂ ಕೆಟ್ಟದಾಗಿ ಹಾಡುತ್ತಾನೆ. ಇದರಿಂದ ಬೇಸತ್ತ ಲೂಯಿಸ್ ಅಲ್ಲಿಂದ ಎದ್ದು ಹೋಗುತ್ತಾನೆ. ಲೂಯಿಸ್ಗೆ ಇನ್ನೂ ಸಿಟ್ಟು ಕಡಿಮೆ ಆಗಿಲ್ಲ ಎಂದುಕೊಂಡ ಫಿಲಿಪ್ ಅವನನ್ನು ಕಾಟ ಕೊಡಲು ಶುರು ಮಾಡುತ್ತಾನೆ. ಕೊನೆಗೆ ಟೆರರ್ ಗನ್ ಹಿಡಿದು ಫಿಲಿಪ್ ತನ್ನ ಗೆಳೆಯನಿಗೆ ಕರೆಂಟ್ ಕೊಟ್ಟು ಪ್ರಜ್ಞೆ ತಪ್ಪಿಸುತ್ತಾನೆ. ಆಮೇಲೆ ಅವನನ್ನು ಪೊಲೀಸ್ ಗಾಡಿಯಲ್ಲಿ ಹಾಕಿಕೊಂಡು ಸಿಯಾಟಲ್ ಕಡೆ ಹೊರಡುತ್ತಾನೆ. ಯಾಕಂದ್ರೆ ಲೂಯಿಸ್ನ ಬಾಯ್ಫ್ರೆಂಡ್ ಅಲ್ಲೇ ಇರುತ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಲೂಯಿಸ್ಗೆ ಪ್ರಜ್ಞೆ ಬಂದಾಗ, ನಾವು ಸಿಯಾಟಲ್ಗೆ ಹೋಗಿ ಏನು ಮಾಡೋಣ, ನನ್ನ ಬಾಯ್ಫ್ರೆಂಡ್ ಈ ಹೊತ್ತಿಗೆ ಸತ್ತಿರ್ತಾನೆ ಅಂತ ಫಿಲಿಪ್ ಹತ್ತಿರ ಹೇಳ್ತಾನೆ. ಅದಕ್ಕೆ ಫಿಲಿಪ್, ಅವನು ಬದುಕಿರೋ ಸಾಧ್ಯತೆ ಕೂಡ ಇದೆಯಲ್ಲ, ನನಗೂ ಅಷ್ಟೇ, ಈ ಜಗತ್ತಿನಲ್ಲಿ ನನಗಂತ ಯಾರೂ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ನನ್ನ ತಮ್ಮ ಬದುಕಿದ್ದ, ಆದ್ರೆ ಆ ವೈರಸ್ ಕಾಟದಿಂದ ಅವನು ಸತ್ತು ಹೋದ ಅನ್ನೋದು ಬೇರೆ ಮಾತು ಅಂತ ಸಮಾಧಾನ ಮಾಡ್ತಾನೆ. ಅಷ್ಟರಲ್ಲೇ ಅವರಿಬ್ಬರು ಸಿಯಾಟಲ್ ತಲುಪುತ್ತಾರೆ. ಲೂಯಿಸ್ ತನ್ನ ಬಾಯ್ಫ್ರೆಂಡ್ ಜೊತೆ ಇರುತ್ತಿದ್ದ ಜಾಗದಲ್ಲೇ ಗಾಡಿ ನಿಲ್ಲಿಸಲು ಹೇಳ್ತಾನೆ. ಒಳಗೆ ಹೋಗಿ ಅವನ ಫೋಟೋ ನೋಡಿದಾಗ ಲೂಯಿಸ್ ಕಣ್ಣಲ್ಲಿ ನೀರು ಬರುತ್ತೆ. ಇತ್ತ ಕಡೆ ಕ್ಯಾರಲ್ ಒಂದು ಡಾಕ್ಯುಮೆಂಟ್ ಮೇಲೆ ಏರಿಕಾ ಹತ್ತಿರ ಸೈನ್ ಮಾಡಿಸಿಕೊಳ್ಳಲು ನೋಡ್ತಾಳೆ. ಅದಕ್ಕೆ ಸೈನ್ ಹಾಕಿದರೆ ಏರಿಕಾ ಕ್ಯಾರಲ್ಗೆ ತಾಯಿಯಾಗಬೇಕಿತ್ತು. ಆದ್ರೆ ಕ್ಯಾರಲ್ ತರಹದವಳನ್ನ ದತ್ತು ತಗೊಳ್ಳೋದಕ್ಕಿಂತ ಸಾಯೋದೇ ಮೇಲು ಅಂತ ಏರಿಕಾ ಸೈನ್ ಮಾಡಲ್ಲ. ಇದರಿಂದ ಸಿಟ್ಟು ಬಂದ ಕ್ಯಾರಲ್ ಅವಳಿಗೆ ಬೈದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನೊಂದು ಕಡೆ ಟಾಡ್ ತನ್ನ ರೂಮಿಗೆ ಬಂದಾಗ ಮೆಲಿಸಾ ಫುಲ್ ಮೂಡ್ನಲ್ಲಿ ಇರೋದನ್ನ ನೋಡ್ತಾನೆ. ಅವಳಿಗೆ ಟಾಡ್ ಜೊತೆ ಸೇರಿ ಮಗು ಮಾಡಿಕೊಳ್ಳಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಟಾಡ್, ನನ್ನ ಮೆಂಟಲ್ ಬ್ಯಾಲೆನ್ಸ್ ಸರಿ ಇಲ್ಲ, ಈಗ ಇದನ್ನೆಲ್ಲ ಮಾಡಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡ್ತಾನೆ. ತಿರುಗಿ ಫಿಲಿಪ್ ಮತ್ತು ಲೂಯಿಸಾ ಮನೆಯಿಂದ ಹೊರಡುವಾಗ, ಲೂಯಿಸ್, ನಾನು ನನ್ನ ಬಾಯ್ಫ್ರೆಂಡ್ಗೆ ಒಂದು ಲೆಟರ್ ಬರೆದಿಟ್ಟು ಬಂದಿದ್ದೀನಿ, ಅವನು ನಿಜವಾಗಿಯೂ ಬದುಕಿದ್ರೂ ಇರಬಹುದು ಅಂತಾನೆ. ಇದನ್ನು ಕೇಳಿದಾಗ ಫಿಲಿಪ್ಗೆ ಮೈಕ್ ನೆನಪಾಗಿ ತನ್ನ ಕಾರನ್ನು ತನ್ನ ಹಳೆಯ ಮನೆ ಕಡೆ ತಿರುಗಿಸುತ್ತಾನೆ. ಅಲ್ಲಿ ಯಾರೂ ಇರೋದಿಲ್ಲ, ಹಾಗಾಗಿ ಇವನು ಕೂಡ ಒಂದು ಚೀಟಿ ಬರೆದಿಟ್ಟು ಹೊರಗೆ ಬರ್ತಾನೆ. ಆಗ ಅಲ್ಲಿ ಅವನ ಹಳೆಯ ಗೆಳೆಯರು ಇರೋದನ್ನ ನೋಡಿ ಒಬ್ಬನನ್ನು ಎತ್ತಿಕೊಂಡು ಗಾಡಿಯಲ್ಲಿ ಕೂರಿಸಿಕೊಂಡು ವಾಪಸ್ ಬಿಲ್ಡಿಂಗ್ ಕಡೆ ಹೊರಡ್ತಾರೆ. ಲೂಯಿಸ್ಗೆ ಈಗ ಒಂದು ನಂಬಿಕೆ ಬಂದಿದೆ, ಫಿಲಿಪ್ ತಮ್ಮನ ತರಹ ತನ್ನ ಬಾಯ್ಫ್ರೆಂಡ್ ಕೂಡ ಬದುಕಿರಬಹುದು ಅಂತ. ಅವನನ್ನು ಹುಡುಕಲು ಟೋಕಿಯೋಗೆ ಹೋಗಬೇಕು, ಅದಕ್ಕೆ ಫ್ಲೈಟ್ ಓಡಿಸೋದನ್ನ ಕಲಿಯಲು ಸಿಮ್ಯುಲೇಟರ್ ಬಳಸ್ತಾನೆ.
ಇತ್ತ ಮಗು ಮಾಡಿಕೊಳ್ಳಲೇಬೇಕು ಅಂತ ಹಠಕ್ಕೆ ಬಿದ್ದ ಮೆಲಿಸಾ ಫಿಲಿಪ್ನ ಹಿಡಿದು ನನ್ನ ಜೊತೆ ಮಲಗು ಅಂತಾಳೆ. ಫಿಲಿಪ್ ನನಗೆ ಮದುವೆಯಾಗಿದೆ, ಇದು ಸಾಧ್ಯವಿಲ್ಲ ಅಂದಾಗ ಮೆಲಿಸಾ ಅವನನ್ನು ನಪುಂಸಕ ಅಂತ ಬೈದು ರೂಮಿನಿಂದ ಆಚೆ ತಳ್ಳುತ್ತಾಳೆ. ಫಿಲಿಪ್ ನೇರವಾಗಿ ಟಾಡ್ ಹತ್ತಿರ ಹೋಗಿ ನಿನ್ನ ಮೆಲಿಸಾ ಯಾರ ಜೊತೆ ಬೇಕಾದ್ರೂ ಮಲಗೋಕೆ ರೆಡಿ ಇದ್ದಾಳೆ, ನೀನೇನಾದ್ರೂ ಮಾಡು, ಇಲ್ಲಾಂದ್ರೆ ಅವಳಿಗೆ ಹುಟ್ಟೋ ಮಗು ನನ್ನ ತರಾನೇ ಕಾಣುತ್ತೆ ಅಂತ ಎಚ್ಚರಿಕೆ ಕೊಡ್ತಾನೆ. ಆಮೇಲೆ ಲೂಯಿಸ್ ಹತ್ತಿರ ಹೋದಾಗ ಗೊತ್ತಾಗುತ್ತೆ ಮೆಲಿಸಾ ಇವನಿಗೂ ಆಫರ್ ಕೊಟ್ಟಿದ್ದಳು ಅಂತ. ಈ ಕಡೆ ಎರಿಕಾ ತಂದಿದ್ದ ಎಲ್ಲಾ ಕುಡಿದದ ಬಾಟಲಿಗಳು ಖಾಲಿಯಾಗಿರುತ್ತವೆ. ಹಾಗಾಗಿ ಅವಳು ಸ್ಟೋರ್ಗೆ ಹೋಗಿ ಲಿಫ್ಟ್ ಮೂಲಕ ಬಾಟಲಿಗಳನ್ನ ತಗೊಂಡು ಬರುವಾಗ ಕರೆಂಟ್ ಹೋಗಿ ಲಿಫ್ಟ್ ಮಧ್ಯದಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಎಮರ್ಜೆನ್ಸಿ ಬಟನ್ ಒತ್ತಿ ಕಿರುಚಾಡಿದರೂ ಯಾರೂ ಬರಲ್ಲ. ಲೈಟ್ ಸರಿಪಡಿಸಲು ಹೋದ ಫಿಲಿಪ್ ಮತ್ತು ಲೂಯಿಸ್ಗೆ ಓವರ್ಲೋಡ್ ಇಂದ ಹೀಗಾಗ್ತಿದೆ ಅಂತ ಗೊತ್ತಾಗುತ್ತೆ. ಲೂಯಿಸ್ ಒಂದು ಸ್ವಿಚ್ ಆನ್ ಮಾಡಿದಾಗ ಲಿಫ್ಟ್ ಲೈಟ್ ಬರುತ್ತೆ, ಆದ್ರೆ ಮತ್ತೆ ಹೋಗುತ್ತೆ. ಎರಿಕಾ ಹೆದರಿ ತನ್ನ ಹತ್ತಿರ ಇದ್ದ ಗನ್ ತೆಗೆದು ಶೂಟ್ ಮಾಡ್ತಾಳೆ, ಯಾರಾದ್ರೂ ಶಬ್ದ ಕೇಳಿ ಬರ್ತಾರೆ ಅಂತ. ಆದ್ರೆ ಕೆಳಗಡೆ ಇರೋರು ಜೋರಾಗಿ ಕಿರುಚಾಡುತ್ತಾ ಮಜಾ ಮಾಡ್ತಿರೋದ್ರಿಂದ ಅವರಿಗೆ ಗುಂಡಿನ ಶಬ್ದ ಕೇಳಿಸಲ್ಲ. ಅಷ್ಟರಲ್ಲಿ ಟಾಡ್ ಬಂದು ಮೆಲಿಸಾ ಒಂದು ಗುಡ್ ಬೈ ನೋಟ್ ಬರೆದಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾನೆ. ಫಿಲಿಪ್ 48 ಗಂಟೆಯೊಳಗೆ ಅವಳನ್ನ ಹುಡುಕಬೇಕು ಅಂತ ಪ್ಲಾನ್ ಮಾಡ್ತಾನೆ. ಅವನು ಜೇಮ್ಸ್ ಬಾಂಡ್ ತರಹ ಆ ನೋಟ್ ಡಿಕೋಡ್ ಮಾಡೋಕೆ ನೋಡುವಾಗ ಕ್ಯಾರಲ್ ಏಕತ್ತೆ ನನ್ನ ಮಗನೇ, ಇದನ್ನೆಲ್ಲ ಕಾರಲ್ಲಿ ಕೂತು ಮಾಡು, ಮೊದಲು ಅವಳನ್ನ ಹುಡುಕೋಕೆ ಹೊರಡೋಣ ಬಾ ಅಂತ ಬೈತಾಳೆ. ಗಾಡಿ ಸ್ಟಾರ್ಟ್ ಆಗುವ ಶಬ್ದ ಕೇಳಿ ಎರಿಕಾ ಲಿಫ್ಟ್ ಒಳಗಡೆಯಿಂದಲೇ ಕಿರುಚಾಡುತ್ತಾಳೆ. ಜೋರಾಗಿ ಕೂಗಾಡಿದ್ರೂ ಏನೂ ಪ್ರಯೋಜನ ಆಗಲ್ಲ, ಅದಕ್ಕೆ ಅವಳು ಸತತವಾಗಿ ಗುಂಡು ಹಾರಿಸೋಕೆ ಶುರು ಮಾಡ್ತಾಳೆ. ಆದ್ರೆ ಆ ಜನರಿಗೆ ಗುಂಡಿನ ಸದ್ದೆ ಕೇಳಿಸಲ್ಲ, ಅವರೆಲ್ಲ ಮೆಲಿಸಾಳನ್ನ ಹುಡುಕೋಕೆ ಹೊರಟು ಹೋಗ್ತಾರೆ. ಇಡೀ ರಾತ್ರಿ ಹುಚ್ಚು ನಾಯಿಗಳ ತರ ಅಲೆದರೂ ಅವಳು ಸಿಗಲ್ಲ. ಆಮೇಲೆ ಅವರೆಲ್ಲ ವಾಪಸ್ ಬಂದು ಮ್ಯಾಪ್ ಮೇಲೆ ಎಲ್ಲೆಲ್ಲಿ ಹುಡುಕಿದ್ದೀವಿ ಅಂತ ಮಾರ್ಕ್ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಡೈನೋಸರ್ ಕಾಸ್ಟ್ಯೂಮ್ ಹಾಕೊಂಡು ಫಿಲಿಪ್ ಬರ್ತಾನೆ. ಅವನನ್ನ ನೋಡಿ ಯಾರು ಹೆದರಲ್ಲ, ಆದ್ರೆ ಟಾಡ್ ಒಬ್ಬನೇ ಭಯಪಡ್ತಾನೆ. ತಕ್ಷಣ ಕ್ಯಾರಲ್ ಅಲ್ಲಿಗೆ ಬಂದು ಎರಿಕಾ ಕೂಡ ನಿನ್ನೆಯಿಂದ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಗೇಲ್ ಅವಳು ದೊಡ್ಡ ಕುಡುಕಿ ಕಣಮ್ಮ, ಎಲ್ಲಾದ್ರೂ ಯಾವುದಾದ್ರೂ ಚರಂಡಿಯಲ್ಲಿ ಕುಡಿದು ಬಿದ್ದಿರ್ತಾಳೆ, ಅವಳ ಬಗ್ಗೆ ಚಿಂತೆ ಬಿಡು, ಬಂದೇ ಬರ್ತಾಳೆ ಅಂತಾಳೆ. ಆಮೇಲೆ ಅವರೆಲ್ಲ ಮತ್ತೆ ಮೆಲಿಸಾಳನ್ನ ಹುಡುಕೋದಕ್ಕೆ ಹೋಗ್ತಾರೆ. ಆದ್ರೆ ಇಡೀ ದಿನ ಹುಡುಕಿದ್ರೂ ಅವಳು ಸಿಗದಿದ್ದಾಗ ಒಂದು ಕಡೆ ಸೈಲೆಂಟ್ ಆಗಿ ಬೆಂಕಿ ಹಾಕೊಂಡು ಕೂತ್ಕೊಳ್ತಾರೆ. ತುಂಬಾ ದಿನಗಳ ಕಾಲ ಹುಡುಕಿದ್ರೂ ಮೆಲಿಸಾ ಸಿಗದೆ ಇದ್ದಾಗ ಎಲ್ಲರೂ ನಿಧಾನವಾಗಿ ಭರವಸೆ ಕಳ್ಕೊಳ್ತಾರೆ. ಇತ್ತ ಕಡೆ ಎರಿಕಾ ಇನ್ನೂ ಆ ಲಿಫ್ಟ್ ಒಳಗಡೆನೆ ಸಿಕ್ಕಿ ಹಾಕಿಕೊಂಡಿರ್ತಾಳೆ. ಅವಳಿಗೆ ಒಂದು ಐಡಿಯಾ ಬರುತ್ತೆ. ಅವಳು ಜೇಸನ್ ತಲೆಯನ್ನ ತೆಗೆದು ಅದನ್ನ ಸುತ್ತಿಗೆ ತರ ಬಳಸಿ ಲಿಫ್ಟ್ ಬಾಗಿಲು ತೆರೆಯೋಕೆ ಟ್ರೈ ಮಾಡ್ತಾಳೆ. ಬಾಗಿಲು ಏನೋ ಅಷ್ಟೋ ಇಷ್ಟೋ ತೆರೆಯುತ್ತೆ, ಆದ್ರೆ ಎದುರುಗಡೆ ಬರೀ ಗೋಡೆ ಇರುತ್ತೆ. ಅಂದ್ರೆ ಆ ಲಿಫ್ಟ್ ಯಾವುದೋ ಫ್ಲೋರ್ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದೆ ಅಂತ ಅರ್ಥ. ಯಾರನ್ನಾದ್ರೂ ಕೂಗಿ ಕರೆಯೋಕೆ ಸ್ವಲ್ಪ ಜಾಗ ಇರುತ್ತೆ, ಆದ್ರೆ ಅವಳ ಹಣೆಬರಹ ನೋಡಿ ಜಾಸ್ತಿ ಕುಡಿದಿದ್ದರಿಂದ ಅವಳ ಗಂಟಲು ಕೂತ್ ಹೋಗಿರುತ್ತೆ, ಧ್ವನಿ ಬರಲ್ಲ. ಅದಕ್ಕೆ ಅವಳು ಮತ್ತೆ ಗುಂಡು ಹಾರಿಸೋಕೆ ಶುರು ಮಾಡ್ತಾಳೆ. ಈ ಸಲ ಆ ಜನರಿಗೆ ಗುಂಡಿನ ಸದ್ದು ಕೇಳಿಸುತ್ತೆ. ಆದ್ರೆ ಅವರು ಬಿಲ್ಡಿಂಗ್ ಒಳಗೆ ಬರೋ ಅಷ್ಟರಲ್ಲಿ ಎರಿಕಾ ಹತ್ತಿರ ಇದ್ದ ಗುಂಡುಗಳೆಲ್ಲ ಖಾಲಿಯಾಗಿ ಬಿಡುತ್ತೆ. ಅಷ್ಟರಲ್ಲೇ ಮೆಲಿಸಾ ಕೂಡ ಅಲ್ಲಿಗೆ ಬರ್ತಾಳೆ. ಇಷ್ಟು ದಿನ ಇವಳನ್ನೇ ಅಲ್ವಾ ಹುಡುಕುತ್ತಾ ಇದ್ದಿದ್ದು. ಮೆಲಿಸಾ ಕೈಯಲ್ಲಿ ಗನ್ ಇರೋದನ್ನ ನೋಡಿ ಇವಳೇ ಗುಂಡು ಹಾರಿಸಿರಬಹುದು ಅಂತ ಅವರೆಲ್ಲ ಅಂದುಕೊಳ್ತಾರೆ. ಇತ್ತ ಎರಿಕಾ ಮಾಡಿದ ಎಲ್ಲಾ ಪ್ಲಾನ್ ಫ್ಲಾಪ್ ಆಗುತ್ತೆ. ಆದ್ರೆ ಸಡನ್ ಆಗಿ ಅಲ್ಲಿಗೆ ಒಂದು ಕ್ಲೀನಿಂಗ್ ರೋಬೋಟ್ ಬರುತ್ತೆ. ಎರಿಕಾ ಒಂದು ಹಗ್ಗ ಎಸೆದು ಆ ರೋಬೋಟ್ನ ಲಾಕ್ ಮಾಡ್ತಾಳೆ. ಆ ಹಗ್ಗ ಎಲ್ಲಿಂದ ಬಂತು ಅನ್ನೋದು ದೇವರಿಗೆ ಗೊತ್ತು. ಆಮೇಲೆ ಒಂದು ಚೂಯಿಂಗ್ ಗಮ್ ಸಹಾಯದಿಂದ ರೋಬೋಟ್ ಮೇಲೆ ಒಂದು ಚೀಟಿ ಅಂಟಿಸ್ತಾಳೆ. ಅದರಲ್ಲಿ ನನಗೆ ಸಹಾಯ ಮಾಡಿ, ನಾನು ಲಿಫ್ಟ್ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದೀನಿ ಅಂತ ಬರೆದಿರುತ್ತೆ. ಆದ್ರೆ ಆ ಚೀಟಿ ಕೆಳಗೆ ಬಿದ್ದ ತಕ್ಷಣ ಆ ರೋಬೋಟ್ ಅದನ್ನ ಕಸ ಅಂತ ತಿಳಿದು ಕ್ಲೀನ್ ಮಾಡಿಬಿಡುತ್ತೆ. ಇದನ್ನ ನೋಡಿ ಎರಿಕಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವಳು ತನ್ನ ಹತ್ತಿರ ಇದ್ದ ಕೊನೆಯ ಬುಲೆಟ್ಗಳನ್ನ ಲೋಡ್ ಮಾಡಿ ಆ ರೋಬೋಟ್ ಮೇಲೆ ಫೈರ್ ಮಾಡಿ ಅದನ್ನ ಪುಡಿ ಪುಡಿ ಮಾಡ್ತಾಳೆ. ಆ ಗಡಿಬಿಡಿಯಲ್ಲಿ ಒಂದು ಗುಂಡು ಲಿಫ್ಟ್ಗೆ ತಗುಲಿ ರಿಬೌಂಡ್ ಆಗಿ ಅವಳ ಕಾಲಿಗೆ ತಗುಲುತ್ತೆ. ರಕ್ತ ಸುರಿಯೋಕೆ ಶುರು ಮಾಡುತ್ತೆ. ಅವಳ ಹತ್ತಿರ ಈಗ ಒಂದೇ ಒಂದು ಗುಂಡು ಬಾಕಿ ಇರುತ್ತೆ. ಲಿಫ್ಟ್ ಒಳಗಡೆ ಈ ತರ ಒದ್ದಾಡಿ ಸಾಯೋದಕ್ಕಿಂತ ಒಂದೇ ಏಟಿಗೆ ಸುಬಾಮ್ ಆಗ್ಲಿ ಅಂತ ಆ ಗುಂಡನ್ನ ಅವಳು ತನ್ನ ಮೇಲೇನೆ ಹಾರಿಸಿಕೊಳ್ತಾಳೆ. ಅಲ್ಲಿಗೆ ಅವಳ ಕಥೆ ಮುಗಿಯುತ್ತೆ.